ಗೌರವ್ ರೈಲ್ವೆ ಸ್ಟೇಷನ್ ಹತ್ರ ಗೋಬಿ ಮತ್ತೆ ಆಲೂ ಪರಾಟ ಮಾಡ್ತಾ ಇದ್ದ. ಬನ್ನಿ ಬನ್ನಿ, ಬಿಸಿ ಬಿಸಿ ಆಲೂ ಪರೋಟ ಗೋಬಿಯನ್ನ ತಿನ್ನಿ. ಅವನ್ ಮನೆಯಲ್ಲಿ ಅವ್ರಮ್ಮ, ಅವನ್ ಹೆಂಡತಿ ಮತ್ತೆ ಮಗಳಿದ್ರು. ಗೌರವ್ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತಿದ್ದ. ಆದ್ರೂ ಕೂಡ ಅವನ ಬಡತನ ಕಡಿಮೆನೇ ಆಗ್ತಾ ಇರ್ಲಿಲ್ಲ. ಇಲ್ ಕೇಳ್ರಿ, ಗೋಬಿ ಮತ್ತೆ ಆಲೂ ಪರಾಟೆ ಮಾಡೋದಕ್ಕೆ ದುಡ್ಡು ಖರ್ಚಾಗತ್ತೆ. ನೀವೊಂದ್ ಕೆಲ್ಸ ಮಾಡಿ, ನೀವು ಪ್ಲೇನ್ ಪರಾಟ ಮಾಡಿ ಮಾರ್ರಿ. ಅದರಿಂದ ನಮ್ಗೆ ಲಾಭ ಜಾಸ್ತಿ ಆಗುತ್ತೆ, ಬಂಡವಾಳ ಕಡಿಮೆ ಆಗತ್ತೆ. ಇಲ್ಲ, ಹಾಗ್ ನಾವ್ ಮಾಡೋದಿಲ್ಲ. ಸಾಧಾರಣವಾದ ಪರೋಟವನ್ನ ತಿನ್ನೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಅಪ್ಪ ಗೋಬಿ ಆಲೂ ಪರೋಟವನ್ನೇ ಮಾಡಿ ಮಾರ್ತಾ ಇದ್ರು, ಆದ್ರಿಂದ ನಾನು ಕೂಡ ಅದನ್ನೇ ಮಾಡ್ತೀನಿ. ಗೌರವ್ ಹತ್ರ ಬೇರೆ ಬೇರೆ ರೀತಿಯ ಗ್ರಾಹಕರು ಬರ್ತಿದ್ರು, ಮತ್ತೆ ಅವ್ರಿಗೆ ಏನೇನೋ ಬೇಕಾಗ್ತಿತ್ತು. ಅರೆ ಅಣ್ಣ, ಪರೋಟ ಮಾತ್ರ ಅಲ್ಲ, ಗೋಬಿ ಆಲೂವನ್ನ ಕೂಡ ಜಾಸ್ತಿ ಇಟ್ಕೊಡಿ. ಮತ್ತೆ ಪರೋಟ ಜೊತೆ ನಂಗೆ ತರಕಾರಿ ಬೇಕು. ನಂಗೆ ಪರೋಟ ಜೊತೆ ಉಪ್ಪಿನಕಾಯಿ ಇಟ್ಕೊಡಿ. ನಂಗೆ ಪರೋಟ ಜೊತೆ ಮೊಸರು ಹಾಕ್ಕೊಡಿ. ಗೌರವ್ ಒಂದೊಂದ್ಸತಿ ಅವನ ಗ್ರಾಹಕರ ಡಿಮ್ಯಾಂಡ್ ಕೇಳಿ ಬೇಜಾರಾಗ್ಬಿಡ್ತಿದ್ದ. ನಿಮ್ಗೆ ಪರೋಟ ಜೊತೆ ತರಕಾರಿ ಬೇಕಂದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು. ನನ್ನಿಂದ ಎಕ್ಸ್ಟ್ರಾ ದುಡ್ಡು ಕೊಡಕ್ಕಾಗಲ್ಲ. ನೋಡಿದ್ರಾ, ಈ ಗೌರವ್ ತರಕಾರಿಗೆ ಜಾಸ್ತಿ ದುಡ್ಡು ಕಳ್ತಾನೆ. ಸರಿ ಬನ್ನಿ, ನಾವ್ಯಾರು ಕೂಡ ಇಲ್ಲಿ ಊಟ ಮಾಡೋದ್ ಬೇಡ. ಅರೆ, ಒಂದ್ ನಿಮಿಷ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ಇರಿ ಸ್ವಲ್ಪ. ಒಂದಿನ ಗೌರವ್ ಬಹಳ ನಿರಾಶೆಯಿಂದ ಮನೆ ತಲುಪ್ದ. ಏನಾಯ್ತು? ಬರ್ತಾ ಬರ್ತಾ ಕಸ್ಟಮರ್ ಬರೋದು ಹಾಗೆ ಕಮ್ಮಿ ಆಗ್ತಾ ಇದೆಯಲ್ಲ. ಜನರಿಗೆ ದುಡ್ಡು ಕೊಡೋದಿಕ್ಕೆ ಇಷ್ಟ ಇಲ್ಲ, ಆದ್ರೆ ತರಕಾರಿ, ಮೊಸರು, ಉಪ್ಪಿನಕಾಯಿ ಎಲ್ಲವನ್ನ ಕೇಳ್ತಾ ಇರ್ತಾರೆ. ಬನ್ನಿ, ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ, ಮೂಡ್ ಫ್ರೆಶ್ ಆಗ್ಬಿಡತ್ತೆ. ನಮ್ಮ ಹತ್ರ ಟೂರಿಸ್ಟ್ ಪ್ಲೇಸಿಗೆ ಹೋಗೋಷ್ಟು ದುಡ್ಡು ಏನೂ ಇಲ್ಲ, ಆದ್ರಿಂದ ನಿಮ್ಮನೆಗೆ ನಾವು ಹೋಗೋಣ. ಗೌರವ್ ಅವನ ಅತ್ತೆ ಮನೆಗೆ ಹೋದ. ಅದು ಹಳ್ಳಿಯಲ್ಲಿತ್ತು. ರಸ್ತೆಯಲ್ಲಿ ಗೌರವ್ ಮತ್ತೆ ಅವನ ಹೆಂಡತಿಗೆ ಬಾಯಾರಿಕೆ ಆಯ್ತು. ಅವ್ರಿಗೆ ಎಲ್ಲೋ ವಾಟರ್ ಫಾಲ್ಸ್ ನ ಶಬ್ದ ಕೇಳಿಸ್ತು. ಜಲಪಾತ ಶಬ್ದ ಪೂರ್ವ ದಿಕ್ಕಿನಲ್ಲಿ ಕೇಳಿಸ್ತಾ ಇದೆ. ಗೌರವ್ ಮತ್ತೆ ಅವನ ಹೆಂಡತಿ ಪೂರ್ವ ದಿಕ್ಕಿನ ಕಡೆಗೆ ಹೋದ್ರು. ಅವ್ರಿಗೆ ಅಲ್ಲಿ ವಾಟರ್ ಫಾಲ್ಸ್ ಕಾಣಿಸ್ತು. ಜಲಪಾತ ನೋಡೋದಕ್ಕೆ ತುಂಬಾ ಚಂದವಾಗಿದೆ. ಗೌರವ್ ಮತ್ತೆ ಅವನ ಹೆಂಡತಿ ಎಷ್ಟ್ ಬೇಕೋ ಅಷ್ಟು ನೀರ್ ಕುಡ್ದು ಬಾಯಾರಿಕೆ ಆರಿಸ್ಕೊಂಡ್ರು, ಮತ್ತೆ ಕೈ ಕಾಲ್ ಕೂಡ ತೊಳ್ಕೊಂಡ್ರು. ಅವ್ರಿನ್ನೇನ್ ಹೊರಡಕ್ಕೆ ಶುರು ಮಾಡಿದ್ರು, ಅಲ್ಲಿ ಯಾರೋ ಕಿರ್ಚೋ ಶಬ್ದ ಅವ್ರಿಗೆ ಕೇಳಿಸ್ತು. ಈ ಕಿರ್ಚೋ ಶಬ್ದ ಈ ವಾಟರ್ ಫಾಲ್ಸ್ ನ ಹಿಂದೆಯಿಂದ ಬರ್ತಿದೆ. ಜಲಪಾತ ಒಳಗಡೆ ನಾನು ಹಾರ್ತೀನಿ, ಆವಾಗ್ಲೇ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ವಾಟರ್ ಫಾಲ್ಸ್ ಒಳಗಡೆ ಹೋಗೋದು ಅಪಾಯಕಾರಿಯಾಗಿರುತ್ತೆ. ಯಾರಿಗ್ ಗೊತ್ತು, ಇದ್ಯಾವ್ದೋ ಜಾಲನೇ ಇರ್ಬೇಕು. ಆಗ ವಾಟರ್ ಫಾಲ್ಸ್ ಇಂದ ಏನೋ ಶಬ್ದ ಬಂತು. ನಾನು ಬೇರೆ ಏನಕ್ಕೂ ಬಲೆನ ಹಾಕಿಲ್ಲ. ನನ್ನ ಕಾಪಾಡಿ, ನಾನೊಬ್ಬ ಸ್ವಾಮೀಜಿ, ನನ್ನ ಇಲ್ಲಿಂದ ಕಾಪಾಡಿ. ನಾನು ಆ ಜಲಪಾತದಲ್ಲಿ ಹೋಗಿ ನೋಡ್ತೀನಿ. ಒಂದ್ ವೇಳೆ ನಾನಲ್ಲಿ ಸಿಕ್ಕೋಬಿದ್ರೆ ನನ್ನ ರೀತಿನೇ ಯಾರಾದ್ರೂ ಖಂಡಿತವಾಗಿ ಸಹಾಯ ಮಾಡಕ್ ಬರ್ತಾರೆ. ಗೌರವ್ ವಾಟರ್ ಫಾಲ್ಸ್ ಹಿಂದ್ಗಡೆ ಹೋದ. ಅಲ್ಲಿ ನೋಡ್ದ, ಒಬ್ಬ ಸಾಧುನ ಒಂದು ಕಂಬಕ್ಕೆ ಕಟ್ಟಾಕ್ಬಿಟ್ಟಿದ್ರು. ಸಾಧು ಬೆನ್ನಿಂದ ರಕ್ತ ಸುರಿತಿತ್ತು. ನೀವ್ ಯಾರು? ಇಲ್ಲಿ ಹೇಗೆ ಸಿಕ್ಕೋಬಿದ್ರಿ? ನಾನಿನ ಹತ್ರ ಎಲ್ಲವನ್ನ ಹೇಳ್ತೀನಿ, ಮೊದ್ಲು ನನ್ನ ಬಿಡುಗಡೆಗೊಳಿಸು. ಗೌರವ್ ಹಗ್ಗ ಬಿಚ್ಚದ. ಸಾಧು ಬಂದ ಮುಕ್ತರಾದ್ರು. ನಿಂಗೆ ತುಂಬಾ ತುಂಬಾ ಧನ್ಯವಾದ. ನಾನೊಬ್ಬ ಸ್ವಾಮೀಜಿ, ನನ್ನ ಹತ್ರ ಕೆಲವು ಶಕ್ತಿಗಳಿದೆ. ಮನುಷ್ಯನ ಆಸೆಯನ್ನ ತಿಳ್ಕೊಂಡು ಅದನ್ನ ನಾನು ನೆರವೇರಿಸ್ತೇನೆ. ಜನರು ನನ್ನ ಶಕ್ತಿಯನ್ನ ತಪ್ಪಾಗಿ ಬಳಸ್ಕೊಳ್ಳೋದಿಕ್ಕೆ ಆರಂಭ ಮಾಡಿದ್ರು. ನಾನವರ ಮಾತನ್ನ ಕೇಳದೆ ಇರುವಾಗ ನನ್ನಲ್ಲಿ ಕರ್ಕೊಂಡ್ಬಂದು ಈ ರೀತಿ ಕೂಡ ಕಿಟ್ಬಿಟ್ರು. ಒಂದ್ ವೇಳೆ ನಿಮ್ಮ ಹತ್ರ ನಿಜವಾಗ್ಲೂ ಆ ಶಕ್ತಿ ಇದೆ ಅಂದ್ರೆ ಏನಕ್ಕದನ್ನ ಉಪಯೋಗಿಸಿ ಹೊರಗಡೆ ಬರಕ್ಕಾಗಿಲ್ಲ. ನಾನನ್ನ ಶಕ್ತಿಯನ್ನ ನಂಗೋಸ್ಕರ ಯಾವತ್ತೂ ಬಳಸೋದಿಕ್ಕೆ ಆಗಲ್ಲ. ಸರಿ ಸ್ವಾಮಿ, ಹಾಗಾದ್ರೆ ನಾನು ಹೊರಡ್ತೇನೆ. ನನ್ನ ಅತ್ತೆ ಮನೆಗೆ ಹೋಗ್ಬೇಕು, ತುಂಬಾ ಲೇಟ್ ಆಗ್ತಾ ಇದೆ. ಅರೆ, ಏನಕ್ಕೆ ನೀನು ಬರಿಗೈಯಲ್ಲಿ ಹೋಗ್ತಾ ಇದೀಯಾ? ನೀನ್ ನಂಗೆ ಸಹಾಯ ಮಾಡಿದ್ದೀಯಾ, ಈಗ ನಾನು ನಿಂಗೆ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದ್ ವೇಳೆ ನಿಂಗೇನಾದ್ರೂ ಬೇಕು ಅಂದ್ರೆ ಅದನ್ನ ನಂತರ ಕೇಳೋ. ಇಲ್ಲ ಸ್ವಾಮಿ, ನಾನನ್ನ ಬಾಳಲ್ಲಿ ಕಠಿಣವಾಗಿ ಶ್ರಮ ಪಟ್ಟು ಎಲ್ಲವನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸಾಧು ಬಹಳನೇ ಖುಷಿ ಪಟ್ರು, ಮತ್ತೆ ಅವರು ಮನ್ಸಿಂದ ಗೌರವ್ಗೆ ಆಶೀರ್ವಾದ ಕೊಟ್ರು. ಗೌರವ್ ಅವರ ಅತ್ತೆ ಮನೆಯಿಂದ ವಾಪಸ್ ಬಂದ್ಮೇಲೆ ಮತ್ತೆ ಗೋಬಿ ಮತ್ತೆ ಆಲೂ ಪರಾಟ ಮಾಡಕ್ಕೆ ಶುರು ಮಾಡ್ದ. ಬನ್ನಿ ಬನ್ನಿ, ಬಿಸಿ ಬಿಸಿಯಾದ ಆಲೂ ಗೋಬಿ ಪರೋಟವನ್ನ ತಿನ್ನಿ. ಬನ್ನಿಪ್ಪ ಬನ್ನಿ ಬನ್ನಿ. ಜನಗಳು ಮತ್ತೆ ಬಹಳಷ್ಟು ಡಿಮ್ಯಾಂಡ್ ಮಾಡಕ್ ಶುರು ಮಾಡಿದ್ರು. ಇಲ್ಲಿ ನೋಡಪ್ಪ, ಪರೋಟ ಜೊತೆ ನಮ್ಗೆ ತರಕಾರಿನೂ ಬೇಕು, ಆದ್ರೆ ತರಕಾರಿ ಇಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಪಲ್ಯ ಅವನ್ ತಟ್ಟೆಗೆ ಬಂತು. ನಂಗೆ ಪರೋಟ ಜೊತೆ ಮೊಸರು ಬೇಕು. ನನ್ನ ಹತ್ರ ಮೊಸರು ಕೂಡ ಇಲ್ಲ. ಆಗ ಇನ್ನೊಬ್ಬನ್ ತಟ್ಟೆಯಲ್ಲಿ ಮೊಸರು ಹಾಗೆ ಉತ್ಪತ್ತಿ ಆಯ್ತು. ನಂಗೆ ಪರೋಟ ಜೊತೆ ಉಪ್ಪಿನಕಾಯಿ ಬೇಕು, ಆದ್ರೆ ನನ್ನ ಹತ್ರ ಉಪ್ಪಿನಕಾಯಿ ಇಲ್ಲ. ಆಗ ಮೂರನೇ ವ್ಯಕ್ತಿ ತಟ್ಟೆಯಿಂದ ಉಪ್ಪಿನಕಾಯಿ ಬರಕ್ ಶುರುವಾಯ್ತು.
ಅಲ್ಲಿದ್ದವ್ರಿಗೆಲ್ಲ ತಲೆ ಸುತ್ತೋ ಹಾಗಾಗೋಯ್ತು. ಅರೆ ಇಲ್ಲೇನಾಗ್ತಾ ಇದೆ? ನಾ ಇವರಿಗೆ ಮೊಸರು, ತರಕಾರಿ, ಉಪ್ಪಿನಕಾಯಿ ಕೊಡ್ಲೇ ಇಲ್ಲ. ಆದ್ರೆ ಅವ್ರವ್ರ ಪ್ಲೇಟಲ್ಲಿ ಅದೆಲ್ಲ ಹೇಗ್ ಬಂತು? ಆಗ ಅಲ್ಲಿಗೆ ಅದೇ ಸಾಧು ಬಂದ್ರು. ಗೌರವ್ ವಾಟರ್ ಫಾಲ್ಸ್ ಹಿಂದೆ ಹೋಗಿ ಬಂಧ ಮುಕ್ತ ಮಾಡಿದ್ದಂತ ಸಾಧು. ಇಲ್ಲಿ ನೋಡಪ್ಪ, 2 ಪರೋಟ ಕೊಡಪ್ಪ, ಮೊಸರು, ಉಪ್ಪಿನಕಾಯಿ, ತರಕಾರಿ ಕೊಡು. ಇಷ್ಟನ್ನ ಹೇಳಿ ಆ ಸಾಧು ಅಲ್ಲಿಂದ ಮಾಯ ಆದ್ರು. ಗೌರವ್ಗೆ ಅರ್ಥ ಆಯ್ತು, ಈ ಎಲ್ಲ ಚಮತ್ಕಾರ ಆ ಸಾಧುವಿನ ಆಶೀರ್ವಾದದಿಂದ ಆಗ್ತಿರೋದು. ಗೌರವ್ ಗಾಡಿ ಹತ್ರ ಬಹಳಷ್ಟು ಜನ ಬಂದ್ರು. ಎಲ್ಲ ಗ್ರಾಹಕರು ಪರಾಟ ತಿನ್ನಕ್ಕೆ ಮುಗಿಬಿದ್ರು. ಅವರು ಪರಾಠ ಜೊತೆ ಏನೇನ್ ಕೇಳ್ತಾರೋ, ಪಲ್ಯ, ಉಪ್ಪಿನಕಾಯಿ ಅವೆಲ್ಲ ಕೂಡ ಅದಷ್ಟು ಕದೆ ಬರ್ತಿದ್ವು. ಅವ್ರ ತಟ್ಟೆಗ್ ಬಂದ್ಬಿಡ್ತಿತ್ತು. ಗೌರವ್ ಬಹಳ ನಿಯತ್ತಿಂದ ಬರೀ ಪರಾಠ ದುಡ್ಡು ತಗೊಳ್ತಿದ್ದ. ಸ್ವಲ್ಪ ದಿನದಲ್ಲೇ ಗೌರವ್ ಲಕ್ಪತಿ ಆಗ್ಬಿಟ್ಟ. ಗೌರವ್ ಎಲ್ರಿಗೂ ನಿಜ ಹೇಳ್ಬಿಟ್ಟ, ಇದೆಲ್ಲಾನು ಆಗ್ತಾ ಇರೋದು ಆ ಸಾಧುವಿನ ಚಮತ್ಕಾರದಿಂದ ಅಂತ. ಅವ್ರನ್ನ ಗೌರವ್ ವಾಟರ್ ಫಾಲ್ಸ್ ಹಿಂದ್ಗಡೆಯಿಂದ ಕಾಪಾಡಿದ್ದ. ಆ ಸಾಧು ವಾಟರ್ ಫಾಲ್ಸ್ ಹತ್ರನೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಗೌರವ್ ಗಾಡಿ ಪಕ್ಕದಲ್ಲಿ ದೀಪಕ್ ಅಂತ ಒಬ್ನು ಗಾಡಿ ಹಾಕಿದ್ದ. ದೀಪಕ್ ಕೂಡ ಪರಾಟನೇ ಮಾರ್ತಿದ್ದ. ದೀಪಕ್ ಅನ್ಕೊಂಡ, ನಾನು ಕೂಡ ಗೌರವ್ ಹಾಗೆ ವರದಾನ ತಗೊಂಡ್ರೆ ನಾನು ಬೇಗ ಲಕ್ಪತಿ ಆಗ್ಬೋದಲ್ವಾ ಅಂತ. ದೀಪಕ್ ಗೌರವ್ ಹತ್ರ ಹೋದ. ಮತ್ತೆ ಅವನು ಮಾತಾಡ್ತಾ ಆ ಜಾಗ ಕೇಳ್ಕೊಂಡ್ಬಿಟ್ಟ. ದೀಪಕ್ ಬಂದೂಕ್ ಹಿಡ್ಕೊಂಡು ಸಾಧು ಹತ್ರ ಹೋದ. ನೀನ್ ಯಾರಪ್ಪ? ಇಲ್ಲೇನ್ ಮಾಡ್ತಾ ಇದೀಯಾ? ಬಾಯಿ ಮುಚ್ಚು. ನನ್ನ ಹೆಸರು ದೀಪಕ್. ನಾನು ಗೌರವ್ನ ಪಕ್ಕದಲ್ಲೇ ಅಂಗಡಿಯನ್ನ ಇಟ್ಕೊಂಡಿದ್ದೀನಿ. ನೀನು ಅವನಿಗೆ ವರ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ. ಗೌರವ್ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ನಾನು ಅವನಿಗೆ ಯಾವುದೇ ವರವನ್ನ ಕೊಡ್ಲೇ ಇಲ್ಲ. ಯಾವಾಗ್ಲೂ ಚೆನ್ನಾಗಿರುವಂತ ನಾನು ಅವನಿಗೆ ಆಶೀರ್ವಾದ ಮಾಡಿದೆ ಅಷ್ಟೇ. ನನ್ನ ಹತ್ರ ಈ ರೀತಿ ಎಲ್ಲ ಸುಳ್ಳು ಹೇಳ್ಬೇಡ ಮುದ್ಕ. ಮರ್ಯಾದೆಯಿಂದ ನಂಗೂ ಕೂಡ ಆ ವರವನ್ನ ಕೊಡು. ಕೊಟ್ಟಿಲ್ಲ ಅಂದ್ರೆ ಈಗ್ಲೇ ನಿನ್ನ ಕೊಂದು ಹಾಕ್ತೀನಿ. ಈ ರೀತಿಯೆಲ್ಲ ಒತ್ತಾಯ ಮಾಡಿ ಯಾರಿಗೂ ಆಶೀರ್ವಾದವನ್ನ ಮಾಡಕ್ಕಾಗಲ್ಲಪ್ಪ. ನಿಂಗೆ ನನ್ ಮಾತು ಅರ್ಥ ಆಗಿಲ್ಲ ಅನ್ಸುತ್ತೆ. ದೀಪಕ್ ಸಾಧುವಿನ ಕತ್ ಹಿಡ್ಕೊಂಡ. ಮತ್ತೆ ಕತ್ ಹಿಸಕ್ತಾ ಹೇಳ್ದ, ಬೇಗ ಆಶೀರ್ವಾದವನ್ನ ಮಾಡು, ಇಲ್ಲ ಅಂದ್ರೆ ನಿನ್ ಜೀವನೇ ತೆಗ್ದ್ಬಿಡ್ತೀನಿ. ಸರಿ, ನಾನು ನಿಂಗೆ ಆಶೀರ್ವಾದವನ್ನ ಮಾಡ್ತೀನಿ. ದೀಪಕ್ ಬಹಳ ಖುಷಿ ಪಟ್ಕೊಂಡು ಅವನ ಅಂಗಡಿ ಶುರು ಮಾಡ್ದ. ದೀಪಕ್ ಅವನ ಗ್ರಾಹಕರಿಗೆ ಪರಾಠ ಇಟ್ಟು ಪ್ಲೇಟ್ ಕೊಟ್ಟಾಗ ಆ ಪ್ಲೇಟ್ ಮೇಲಿಂದ ಹಾವುಗಳು ಬರಕ್ ಶುರು ಮಾಡಿದ್ವು. ಅವನು ಎಷ್ಟೇ ಬಾರಿ ಪರಾಟನ ಪ್ಲೇಟಲ್ಲಿ ಇಟ್ರು ಅದೇ ರೀತಿ ಯಾವಾಗ್ಲೂ ಆಗ್ತಾ ಇತ್ತು. ಜನರು ದೀಪಕ್ನ ಪರಾಟ ತಿನ್ನೋದನ್ನ ಪೂರ್ತಿ ಬಿಟ್ಬಿಟ್ರು. ಈಗ ಎಲ್ಲ ಗ್ರಾಹಕರು ಬರೀ ಗೌರವ್ ಗಾಡಿಯಲ್ಲೇ ತಿಂತಿದ್ರು. ಮತ್ತೆ ಗೌರವ್ ನೋಡ್ದ, ಈಗ ಗ್ರಾಹಕರ ಸಂಖ್ಯೆ ಬಹಳ ಹೆಚ್ಚಿತ್ತು. ಆಗ ಗೌರವ್ 2 ಆಳುಗಳನ್ನ ಇಟ್ಕೊಂಡು ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ದ. ಮತ್ತೆ ಈ ರೀತಿ ಅವನ ಒಳ್ಳೆತನ ಮತ್ತೆ ನಿಯತ್ತಿನಿಂದ ದಿನೇ ದಿನೇ ಅವನು ಖುಷಿಯಾಗಿದ್ದ. ಅಬ್ದುಲ್ ಒಬ್ಬ ಅಡಿಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸಲ್ ಕೊಡು. ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನ್ ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗೆ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದು ದಿನ ಸುಲ್ತಾನ್ ಅಣ್ಣನ ಮಗ ಅಫ್ಜಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ಹಾ, ನನಗ್ ಗೊತ್ತಿದೆ ಸರ್. ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಫ್ಜಲ್ ತಲೆನಲ್ಲಿ ಓಡ್ತಾ ಇರೋ ಅಂತ ಕುತಂತ್ರದ ಬಗ್ಗೆ ಅವನು ಗೊತ್ತಿರ್ಲಿಲ್ಲ. ಅಫ್ಜಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತ. ಮತ್ತೆ ತುಂಬಾ ಜನ ಕೆಲಸದವ್ರನ್ನೂ ಕೂಡ. ಅಬ್ದುಲ್ ಅವ್ರೆ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದು ಏನಂದ್ರೆ, ನಾನು ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ. ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಖಂಡಿತ, ನಾನ್ ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ 2 ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಜ್. ಈಗ ನೋಡಿ ನನ್ನ ಮತ್ತೆ ಕಲ್ತ್ಕೊಳ್ಳಿ. ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ಥರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ.
ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವ್ರೆ. ಅಬ್ದುಲ್ ಒಳ್ಳೆ ಮನ್ಸಿಂದನೇ ಆ ಇಬ್ರು ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಫ್ಜಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ್ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಫ್ಜಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ ಕೊಡ್ತಿದ್ದ. ಅದರಿಂದ ಅಫ್ಜಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಫ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್ಲು? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ ಆ ಕೋಳಿಗಳು ಮೊದ್ಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೇ, ನೀನೆಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು. ಈ ತರ ಮಾಡ್ಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನೂ ಆಗಲ್ಲ ಅಪ್ಪ. ಎಲ್ಲಾ ಹೋಟ್ಲ್ ಅವರು ಹೀಗೇನೆ ಮಾಡೋದು. ನನ್ನ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರು ಹುಷಾರ್ ತಪ್ಪಿಲ್ಲ, ಇನ್ ಮುಂದೆನೂ ಆಗೋದಿಲ್ಲ. ನನ್ನ ಕೆಲ್ಸ ನಿನಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ಲು ನಿಂದು, ನೀನೇ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲಾ ತೀರ್ಮಾನ ನಿಂದೆ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂಥ ಜಾಗದಲ್ಲಿ ಕೆಲಸ ಮಾಡಲ್ಲ. ಇವರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ. ಈ ತರ ಮಾಡೋದು ತಪ್ಪು. ಆದ್ರೆ ಅಫ್ಜಲ್ ಅವರು ನನ್ ಮಾತನ್ನ ಕೇಳಲ್ಲ. ಅದಕ್ಕಿಂತ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು. ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೇ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತಾ ಇದ್ದೆ. ನನ್ ಮನ್ಸು ಇಂಥ ಕೆಲಸ ಮಾಡೋದಕ್ಕೆ ಒಪ್ಕೊಂತಿಲ್ಲ. ನಾನ್ ಈ ಹೋಟೆಲನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೇನನ್ಸುತ್ತೆ? ನೀನ್ ಹೋದ್ರೆ ನನ್ನ ಹೋಟ್ಲು ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಆದ್ರೆ ನಿನಗೆ ಯಾವುದೇ ಹೋಟ್ಲಲ್ಲಿ ಕೆಲ್ಸ ಅಂತೂ ಸಿಗೋದಿಲ್ಲ. ಇದಂತೂ ನಿಜ ಅಬ್ದುಲ್ ಅವ್ರೆ. ನನಗ್ ನಂಬಿಕೆ ಇದೆ. ನಾನು ಕೆಲ್ಸ ಇಲ್ದೆ ಬೇಕಂದ್ರೂ ಇರ್ತೀನಿ. ಆದ್ರೆ ಪಾಪದಲ್ಲಿ ಮಾತ್ರ ಭಾಗ್ಯ ಆಗೋದಿಲ್ಲ. ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ ಹುಡುಕ್ತಾ ಇರ್ತಾನೆ. ಆದ್ರೆ ಅವನಿಗೆ ಯಾರೂ ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದು ದಿನ ಗೆಳೆಯ ಮುಸ್ತಫನ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ನ ಓಪನ್ ಮಾಡು. ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ. ತಂದೂರಿ ಮಾಡೋದು ತುಂಬಾ ದುಬಾರಿ. ಮತ್ತೆ ಹೋಟೆಲು ಬೇಕಾಗುತ್ತೆ, ಮತ್ತೆ ಬಾಡ್ಗೆ. ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನ್ಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ 2 ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಣದ ರಾಡ್ ಹಾಕ್ತಾನೆ. ತಗೊಂಡ್ ಹೋಗು. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು. ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ. ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ ಗೆಳೆಯ. ಮಾರನೇ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ ಹೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟೋರ್ಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ. ಅಬ್ದುಲ್ ಒಬ್ಬ ಅಡ್ಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸಲ್ ಕೊಡು. ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನ್ ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ.
ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗೆ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದು ದಿನ ಸುಲ್ತಾನ್ ಅಣ್ಣನ ಮಗ ಅಫ್ಜಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ಹಾ 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 ನನಗ್ ಗೊತ್ತಿದೆ ಸರ್. ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಫ್ಜಲ್ ತಲೆನಲ್ಲಿ ಓಡ್ತಾ ಇರೋಂತ ಕುತಂತ್ರದ ಬಗ್ಗೆ ಅವನು ಗೊತ್ತಿರ್ಲಿಲ್ಲ. ಅಫ್ಜಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತ. ಮತ್ತೆ ತುಂಬಾ ಜನ ಕೆಲಸದವ್ರನ್ನೂ ಕೂಡ. ಅಬ್ದುಲ್ ಅವ್ರೆ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದು ಏನಂದ್ರೆ ನಾನು ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ. ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಖಂಡಿತ, ನಾನ್ ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ ಇಬ್ರು ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಜ್. ಈಗ ನೋಡಿ ನನ್ನ ಮತ್ತೆ ಕಲ್ತ್ಕೊಳ್ಳಿ. ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ಥರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವ್ರೆ. ಅಬ್ದುಲ್ ಒಳ್ಳೆ ಮನ್ಸಿಂದನೇ ಆ ಇಬ್ರು ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಫ್ಜಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ್ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಫ್ಜಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ಲಿ ಕೊಡ್ತಿದ್ದ. ಅದ್ರಿಂದ ಅಫ್ಜಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಫ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್ಲು? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ ಆ ಕೋಳಿಗಳು ಮೊದ್ಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೇ, ನೀನೆಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು. ಈ ತರ ಮಾಡ್ಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನೂ ಆಗಲ್ಲ ಅಪ್ಪ. ಎಲ್ಲಾ ಹೋಟ್ಲ್ ಅವರು ಹೀಗೇನೆ ಮಾಡೋದು. ನನ್ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರು ಹುಷಾರ್ ತಪ್ಪಿಲ್ಲ. ಇನ್ ಮುಂದೆನೂ ಆಗೋದಿಲ್ಲ. ನನ್ನ ಕೆಲ್ಸ ನಿನಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ ನಿಂದು, ನೀನೇ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲಾ ತೀರ್ಮಾನ ನಿಂದೆ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂಥ ಜಾಗದಲ್ಲಿ ಕೆಲಸ ಮಾಡಲ್ಲ. ಇವರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ. ಈ ತರ ಮಾಡೋದು ತಪ್ಪು. ಆದ್ರೆ ಅಫ್ಜಲ್ ಅವರು ನನ್ ಮಾತನ್ನ ಕೇಳಲ್ಲ. ಅದಕ್ಕಿಂತ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು. ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೇ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತಾ ಇದ್ದೆ. ನನ್ ಮನ್ಸು ಇಂಥ ಕೆಲಸ ಮಾಡೋದಕ್ಕೆ ಒಪ್ಕೊಂತಿಲ್ಲ. ನಾನ್ ಈ ಹೋಟೆಲನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೇನ್ ಅನ್ಸುತ್ತೆ? ನೀನ್ ಹೋದ್ರೆ ನನ್ನ ಹೋಟ್ಲು ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಆದ್ರೆ ನಿನಗೆ ಯಾವುದೇ ಹೋಟ್ಲಲ್ಲಿ ಕೆಲ್ಸ ಅಂತೂ ಸಿಗೋದಿಲ್ಲ. ಇದಂತೂ ನಿಜ ಅಬ್ದುಲ್ ಅವ್ರೆ. ನನಗ್ ನಂಬಿಕೆ ಇದೆ. ನಾನು ಕೆಲ್ಸ ಇಲ್ದೆ ಬೇಕಂದ್ರೂ ಇರ್ತೀನಿ. ಆದ್ರೆ ಪಾಪದಲ್ಲಿ ಮಾತ್ರ ಭಾಗ್ಯ ಆಗೋದಿಲ್ಲ. ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ ಹುಡುಕ್ತಾ ಇರ್ತಾನೆ. ಆದ್ರೆ ಅವನಿಗೆ ಯಾರೂ ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದು ದಿನ ಗೆಳೆಯ ಮುಸ್ತಫನ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ನ ಓಪನ್ ಮಾಡು. ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ. ತಂದೂರಿ ಮಾಡೋದು ತುಂಬಾ ದುಬಾರಿ. ಮತ್ತೆ ಹೋಟೆಲು ಬೇಕಾಗುತ್ತೆ, ಮತ್ತೆ ಬಾಡ್ಗೆ. ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನ್ಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ 2 ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಣದ ರಾಡ್ ಹಾಕ್ತಾನೆ. ತಗೊಂಡ್ ಹೋಗೋ. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು.
ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ. ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ ಗೆಳೆಯ. ಮಾರನೇ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ ಹೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟವ್ರಿಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ. ರಮಾಕಾಂತ್ ಒಂದು ಧಾಬಾ ಇಟ್ಟಿದ್ದ. ಅವನ್ ಧಾಬಾ ಹೈವೇಯಲ್ಲಿತ್ತು. ಅದಕ್ಕೆ ಅಲ್ಲಿ ಯಾವಾಗ್ಲೂ ಜನ ತುಂಬಿರ್ತಿದ್ರು. ಅಣ್ಣ, ಒಂದು ಚೋಲೆ ಮಸಾಲ, ಒಂದು ಪಲಾವ್, ಒಂದು ದಾಲ್ ಕಿಚಡಿ, ಸ್ವಲ್ಪ ಬೇಗ ಕೊಡಿ. ನೀವು ಕೂತ್ಕೊಳ್ಳಿ, 2 ನಿಮಿಷ. ರಮಾಕಾಂತ್ ರಾತ್ರಿವರೆಗೂ ಅವನ್ ಧಾಬಾಲಿ ಕೆಲ್ಸ ಮಾಡ್ತಿದ್ದ. ಮತ್ತೆ ಅವನು ತಡರಾತ್ರಿ ಮನೆಗ್ ಹೋದಾಗ ಅವನ್ ಮಗಳು ನೀಲಿಮಾ ಅವನ್ಗೋಸ್ಕರ ಕಾಯ್ತಾ ಇದ್ಲು. ನಿಮ್ಮಲ್ಗಿಲ್ವಮ್ಮ? ಇವತ್ತವರೆಗೂ ಆ ರೀತಿ ಆಗಿದ್ಯಾ ಅಪ್ಪ? ನಿಮ್ಗೆ ಯಾವತ್ತಾದ್ರೂ ಊಟ ಬಡಿಸದೆ ಮಲ್ಗಿದೀನಾ? ಇಲ್ಲಿವರೆಗೂ ಇಲ್ಲ, ಆದ್ರೆ ಮುಂದೆ ಆಗ್ಬಹುದು. ಆದ್ರೆ ಅದ್ಹೇಗೆ? ಹೇಗೆ ಅಂದ್ರೆ ನಾನ್ ನಿನ್ ಮದ್ವೆಗೆ ಸಂಬಂಧನ ಹುಡುಕಿದ್ದೀನಿ. ಏನಪ್ಪ, ನನ್ಗೆ ಮದ್ವೆಗಿದ್ವೆ ಬೇಡ. ಎಲ್ಲ ಹೆಣ್ಮಕ್ಳು ಹೀಗೇನೆ ಹೇಳೋದು. ಮತ್ತೆ ಅವ್ರ ಅತ್ತೆ ಮನೆಗ್ ಹೋದ್ಮೇಲೆ ಅವ್ರ ತಂದೆ ತಾಯಿನ ಪೂರ್ತಿನೇ ಮರ್ತ್ ಬಿಡ್ತಾರೆ. ಅವ್ರು ಮಾಡಬಹುದು, ಆದ್ರೆ ನಾನ್ ಆತರ ಅಲ್ಲ. ಅಪ್ಪ, ನೀವು ಈ ರೀತಿ ಹುಡುಗನ್ ಹುಡುಕ್ಬೋದಾ? ಅವನು ಇಲ್ಲೇ ಬಂದಿರೋ ಅಂತವನು. ಮನೆ ಅಳಿಯ ಬೇಕಂತೆ ನಿಮ್ ಮಗಳಿಗೆ. ಅಮ್ಮ, ಹೆಣ್ಣು ಗಂಡಿನ ಮನೆಗೆ ಹೋಗ್ಬೇಕಮ್ಮ, ಇದೇ ನೀತಿ. ಮತ್ತೆ ಅದೇ ಸರಿ. ಅಂದ್ರೆ ನೀವು ನನ್ನನ್ನ ನಿಮ್ಮಿಂದ ದೂರ ಮಾಡ್ತೀರಾ? ಖಂಡಿತ ಇಲ್ಲ, ಆದ್ರೆ ನಿಂದು ಮದುವೆ ಆಗ್ಲೇಬೇಕಲ್ವಾ? ನಾನ್ ನಿಂಗೆ ಯಾವ ತರ ಗಂಡು ಹುಡುಕ್ತಾ ಇದ್ದೀನಿ ಅಂದ್ರೆ, ಅವನು ನಿನ್ಗೆ ನಮ್ಮಿಬ್ರು ನೆನ್ಪು ಬರ್ದೇ ಇರೋ ತರ ಅವನು ನಿನ್ಗೆ ಪ್ರೀತಿನ ತೋರ್ಸ್ಬೇಕು. ಏನಪ್ಪ ನೀವು? ಅರೆ, ನಿಮ್ಮಿಬ್ರದು ಮಾತ್ ಮುಗ್ದಿದ್ರೆ ಊಟ ಮಾಡ್ ಬನ್ನಿ, ಮಧ್ಯರಾತ್ರಿ ಆಗಿದೆ. ಆಗ್ಲಿ. ರಮಾಕಾಂತ್ ಅವನ ಮಗಳನ್ನ ಬಹಳ ಪ್ರೀತಿಸ್ತಿದ್ದ. ಆದ್ರೆ ಸತ್ಯ ಏನು ಅಂದ್ರೆ ಆದಷ್ಟು ಬೇಗ ಅವಳ ಮದ್ವೆನೂ ಮಾಡೋದ್ರಲ್ಲಿದ್ದ. ಈಗ ರಮಾಕಾಂತ್ ಇನ್ನೂ ಬಹಳಷ್ಟು ಕೆಲ್ಸ ಮಾಡ್ತಾ ಇದ್ದ ಅವನ್ ಡಾಬಾ ಅಲ್ಲಿ. ಏನಣ್ಣ, ಇವತ್ತಿಷ್ಟು ಸಮಯ ಆಗಿದೆ, ಡಾಬಾನೇ ಮುಸ್ಲಿಲ್ವಲ್ಲ ಇನ್ನ? ಸಮಯ ಆಗಿದೆ, ಇನ್ನು ಗಿರಾಕಿಗಳು ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಹೆಂಗು ಮಗಳು ಮದ್ವೆಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ಸರಿ ಕಣಣ್ಣ, ನಮ್ ಚಿಕ್ಕಮ್ಮವ್ರ ಮದ್ವೆನ ಧೂಮ್ ಧಾಮ್ ಅಂತ ಮಾಡುವ. ಖಂಡಿತ. ರಮಾಕಾಂತ್ನ ಆಳುಗಳು ಕೂಡ ಅವನ್ಗೆ ಸಪೋರ್ಟ್ ಮಾಡಿದ್ರು. ಮತ್ತೆ ಅವರು ಕೂಡ ಓವರ್ ಟೈಮ್ ಮಾಡ್ತಿದ್ರು. 1 ತಿಂಗಳ ನಂತರ ನೀಲಿಮಾನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದ್ರು. ಮತ್ತೆ ಅವ್ರಿಗೆ ನೀಲಿಮಾ ಇಷ್ಟ ಆಗ್ಬಿಟ್ಲು. 2 ತಿಂಗಳುಗಳ ನಂತರ ಒಂದೊಳ್ಳೆ ಶುಭ ಮುಹೂರ್ತ ಇದೆ, ಇವರಿಬ್ರು ಮದ್ವೆನ ಅವತ್ತೇ ಮಾಡ್ಬಿಡೋಣ, ಸರಿನೇನಪ್ಪ? ಎಲ್ರೂ ಖುಷಿಯಾಗಿದ್ರು. ನೀಲಿಮಾ ಮದ್ವೆ ಫಿಕ್ಸ್ ಆಗ್ಬಿಡ್ತು. ರಮಾಕಾಂತ್ ಇಲ್ಲಿ ದುಡ್ಡನ್ನ ಅಡ್ಜಸ್ಟ್ ಮಾಡ್ತಿದ್ದ. ಅವನ್ ಮಗಳ ಮದ್ವೆಲಿ ಯಾವ್ದೇ ಅಡೆತಡೆ ಇರಬಾರ್ದು ಅಂತ ಕಷ್ಟಪಡ್ತಿದ್ದ. ಆದ್ರೆ ಒಂದಿನ ಹೈವೇಯಲ್ಲಿ ಆತುರದಿಂದ ಅವನು ಹೋಗ್ತಿದ್ದಾಗ ಒಂದು ಟ್ರಕ್ ಬಂದು ಅವನ್ಗೆ ಆಕ್ಸಿಡೆಂಟ್ ಮಾಡ್ತು. ಮತ್ತೆ ಅವನು ಅಲ್ಲೇ ಸತ್ ಹೋದ. ಶುಭ ಕಾರ್ಯ ನಡೆಯೋಂತ ಮನೆಯಲ್ಲಿ ಈ ರೀತಿ ಅಶುಭ ನಡೆದೋಯ್ತು. ಸರಿತಾ ಮತ್ತೆ ನೀಲಿಮಾಗೆ ಇದ್ದ ಒಂದೇ ಒಂದು ಆಧಾರ ಕಳ್ದೋಯ್ತು. ಸ್ವಲ್ಪ ದಿನ ಆದ್ಮೇಲೆ ಕಿಶೋರ್ ರಮಾಕಾಂತ್ ಮನೆಗೆ ಬಂದ. ನೋಡಿ ಅಮ್ಮ, ರಮಾಕಾಂತ್ ಅವರು ನಮ್ಗೆ ಹತ್ರ 2 ಲಕ್ಷ ಕಾಸು ಇಸ್ಕೊಂಡಿದ್ರು. ಮಗಳದಕ್ಕೆ ಮದುವೆ ಇದೆ ಅಂತ ಸಾಲ ಇಸ್ಕೊಂಡಿದ್ರು. ಆದ್ರೆ ಅವ್ರು ಇವಾಗ ಇಲ್ವಲ್ಲ, ನಮ್ದು ಹಣ ಯಾರು ಕೊಡ್ತಾರೆ? ಅಣ್ಣ, ಅವರು ಇದ್ರ ಬಗ್ಗೆ ನನ್ನ ಹತ್ರ ಏನೂ ಹೇಳಿರ್ಲಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ.
ನಂಗಿವಾಗ ಹೇಳಿ ನಂದು ಹಣ ಯಾರು ಕೊಡ್ತೀರಾ? ನಾನ್ ತೀರಿಸ್ತೀನಿ. ನಮ್ ತಂದೆ ಮಾಡಿರೋ ಎಲ್ಲ ಸಾಲ ನಾನ್ ತೀರಿಸ್ತೀನಿ. ನೀವು ಬರೀ ನನ್ಗೆ ಒಂದ್ 6 ತಿಂಗಳು ಟೈಮ್ ಕೊಡಿ. ಸರಿ ಮಗಳೇ, ನಾನು ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಬರ್ತೀನಿ. ಆದ್ರೆ ಅಷ್ಟರಲ್ಲಿ ಹಣ ರೆಡಿ ಮಾಡ್ಕೋಬೇಕು. ಸರಿತಾ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಲು. ಅಮ್ಮ, ನೀನ್ ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಈ ಸಾಲ ಹೇಗೆ ತೀರ್ಸೋದು? ಕೆಲ್ಸ ಮಾಡಿ, ನಾನು ಅಪ್ಪನ್ ದಾಬಾ ನಡೆಸ್ತೀನಿ. ಆದ್ರೆ ಮಗ್ಳೇ, ಇದೆಲ್ಲ ನೀನ್ ಹೇಗ್ ಮಾಡ್ತೀಯಾ? ಮಾಡ್ತೀನಮ್ಮ, ಅಪ್ಪಾಜಿ ಇದಾರಲ್ಲ ನನ್ ಜೊತೆ. ಮಾರನೇ ದಿನ ನೀಲಿಮಾ ದಾಬಾಗ್ ಹೋದ್ಲು. ತಾತ, ಇವತ್ತಿಂದ ದಾಬಾ ನಾನ್ ನೋಡ್ಕೋತೀನಿ. ಆಯ್ತು ಮಗಳೇ, ನಿಮ್ಮ ಅಪ್ಪ ನಂಗೆ ತುಂಬಾ ಸಹಾಯ ಮಾಡಿದ್ದ. ನಾನು ನಿನ್ ಜೊತೆ ಇರ್ತೀನಿ. ನಿಮ್ಮಿಂದ ಇದೇ ನಿರೀಕ್ಷೆ ಇತ್ತು. ದಾಬಾ ಅಲ್ಲಿ ಬಹಳಷ್ಟು ಲಾರಿ ಕಾರ್ಗಳು ಬಂದ್ವು, ಮತ್ತೆ ಜನ ಊಟ ಮಾಡಕ್ಕೆ ಬರ್ತಿದ್ರು. ನೀಲಿಮಾ ಎಲ್ರತ್ರ ಆರ್ಡರ್ ತಗೊಂಡು ದುಡ್ಡು ತಗೊಳ್ತಿದ್ಲು. ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳು ಧಾಬಾ ನೋಡ್ಕೊಳ್ತಿದ್ಲು. ದಾಬಾ ಮುಚ್ಚೋ ಸಮಯದಲ್ಲಿ ಅವಳು ಎಲ್ಲ ಲೆಕ್ಕ ನೋಡ್ಕೊಳ್ತಿದ್ಲು. ಇವತ್ತಂತೂ ಬರೀ 3,000 ಆಗಿದೆಯಲ್ಲ, ಅದ್ರಲ್ಲಿ ಬರೀ 1,500 ಪ್ರಾಫಿಟ್. ಹೀಗೆ ನಡೆದ್ರೆ ನಾನು ಕಿಶೋರಣ್ಣನ್ ಸಾಲ ಆದ್ರೂ ಹೇಗ್ ತೀರ್ಸ್ಲಿ? ಹೇ ದೇವ್ರೆ, ನನ್ ಸಹಾಯ ಮಾಡಿ. ಹೀಗೆ ಬಹಳಷ್ಟು ದಿನ ನೀಲಿಮಾ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿದ್ಲು. ಆದ್ರೆ ಅವಳು ಗಳಿಸ್ತಿದ್ದಂತ ಲಾಭ ಬಹಳನೇ ಕಡಿಮೆ ಇತ್ತು. ಅವಳಿಗೆ ಅಷ್ಟು ಸಂತೃಪ್ತಿ ಇರ್ಲಿಲ್ಲ. ಎಷ್ಟೋ ಸಮಯ ಕಳೀತು. ಒಂದ್ ರಾತ್ರಿ ಎಲ್ಲ ಆಳುಗಳು ಮನೆಗ್ ಹೋದ್ರು, ಮತ್ತೆ ನೀಲಿಮಾ ಡಾಬಾ ಕ್ಲೋಸ್ ಮಾಡ್ತಿದ್ಲು. ಆಗ್ಲೇ ಒಬ್ಬ ವಯಸ್ಸಾಗಿರೋ ಸಾಧು ಅಲ್ಲಿಗ್ ಬಂದ್ರು. ಮಗು 2 ದಿನದಿಂದ ಊಟ ಮಾಡಿಲ್ಲ, ತಿನ್ನಕ್ಕೆ ಏನಾದ್ರು ಇದ್ರೆ ಕೊಡಮ್ಮ. ಬನ್ನಿ ಕೂತ್ಕೊಳ್ಳಿ. ಆದ್ರೆ ಮಗ್ಲೇ, ನಿನ್ಗೆ ದುಡ್ಡು ಕೊಡಕ್ಕೆ ನನ್ನ ಹತ್ರ ಕಾಸಿಲ್ಲ ಅಮ್ಮ. ಪರವಾಗಿಲ್ಲ ಬಿಡಿ. ನೀಲಿಮಾ ಕಿಚನ್ಗ್ ಹೋದ್ಲು. ಆದ್ರೆ ಅಲ್ಲಿ ಪಲ್ಯ ಇತ್ತು, ಆದ್ರೆ ರೊಟ್ಟಿ ಇರ್ಲಿಲ್ಲ. ನೀಲಿಮಾ ನೋಡಿದ್ಲು, ಅಲ್ಲಿ ರುಮಾಲಿ ರೋಟಿ ಹಿಟ್ಟಿತ್ತು. ಅವಳು ಗ್ಯಾಸ್ ಆನ್ ಮಾಡಿದ್ಲು, ಮತ್ತೆ ಮಡ್ಕೆ ಮೇಲೆ 2 ಮಡ್ಕೆ ರೊಟ್ಟಿ ಮಾಡಿದ್ಲು. ಮತ್ತೆ ಪಲ್ಯದ ಜೊತೆ ಆ ಸಾಧುಗೆ ಬಡಿಸಿದ್ಲು. ಆ ಸಾಧು ಬಹಳ ಹೊಟ್ಟೆ ಹಸ್ಕೊಂಡಿದ್ರು. ಅವ್ರು ಊಟ ನೋಡಿದ ಕೂಡ್ಲೆ ಬೇಗ ತಿಂದ್ರು. ಅವ್ರ ಊಟ ಖಾಲಿ ಆದ್ಮೇಲೆ ಅವ್ರ ಕೈ ತೊಳ್ಕೊಂಡ್ರು. ತುಂಬಾ ಉಪಕಾರ ಆಯ್ತು ಮಗ್ಲೇ, ನೀನು ಒಂದು ಹಸ್ದಿರೋ ಹೊಟ್ಟೆನ ತುಂಬಿಸಿದ್ಯಾ. ದೇವ್ರು ನಿಂಗೆ ಯಾವಾಗ್ಲೂ ಒಳ್ಳೇದ್ ಮಾಡ್ಲಿ ತಾಯಿ. ನಾನು ದೇವ್ರ ಹತ್ರ ನಿನ್ ಬದಲು ಪ್ರಾರ್ಥನೆ ಮಾಡ್ತೀನಿ. ನನಗ್ ಬೇಡ, ನಮ್ ತಂದೆಗೋಸ್ಕರ ಪ್ರಾರ್ಥನೆ ಮಾಡಿ. ಅವರು ಈ ಲೋಕದಲ್ಲಿಲ್ಲ. ಆದಷ್ಟು ಬೇಗ ಆ ಸಾಧು ನೀಲಿಮಾ ಹಿಂದಿನ ಘಟನೆ ತಿಳ್ಕೊಂಡ್ಬಿಟ್ರು. ನೀನು ತುಂಬಾ ದೊಡ್ಡ ಸಾಹಸಿ ಮಗಳೇ. ಮತ್ತೆ ನಿನ್ನ ಈ ಕಷ್ಟದ ಸಮಯಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೀನು ಯಾವ ಮಡಿಕೆಲಿ ನನಗೆ ರೋಟಿ ಮಾಡಿಕೊಟ್ಟೋ ಆ ಮಡಿಕೆ ಇನ್ಮೇಲೆ ಜಾದೂ ಮಾಡುತ್ತೆ. ಯಾರ ಮಡಿಕೆಯಿಂದ ಮಾಡಿರೋ ರೋಟಿನ ತಿಂತಾರೋ ಅವರು ಅವ್ರಿಗೆ ಗೊತ್ತಿಲ್ದಂಗೆ ಇನ್ನೊಂದು ರೋಟಿನ ತಿಂದಿರೋ ಹೋಗಲ್ಲ. ಮತ್ತೆ ನೀನು 2 ಪಟ್ಟಲ್ಲಮ್ಮ 5 ಪಟ್ಟು ಸಂಪಾದನೆ ಮಾಡ್ತೀಯ. ನೀಲಿಮಾ ಆ ಸಾಧು ಆಶೀರ್ವಾದ ತಗೊಂಡ್ಲು. ಮತ್ತೆ ಆ ಸಾಧು ಹೊರಟ್ಬಿಟ್ರು. ನೀಲಿಮಾ ಧಾಬಾ ಮುಚ್ಚಿಬಿಟ್ಟು ಮನೆಗೆ ಹೋದ್ಲು. ಮಾರನೇ ದಿನ ನೀಲಿಮಾ ಧಾಬಾ ಓಪನ್ ಮಾಡಿದ್ಲು. ಮತ್ತೆ ದಿನ ಬರೋ ಹಾಗೆ ಗ್ರಾಹಕರು ಬಂದ್ರು. ಒಬ್ಬ ಗ್ರಾಹಕ ಮಡ್ಕೆ ರೊಟ್ಟಿ ಆರ್ಡರ್ ಮಾಡ್ದ. ಇನ್ನೊಂದ್ ಮಡ್ಕೆ ರೊಟ್ಟಿ. ಅವನು ಇನ್ನೊಂದನ್ನು ತಿಂದ. ಇನ್ನೂ ಒಂದ್ ಕೊಡಮ್ಮ. ಅರೆ ಅಣ್ಣ, ನೀನಿದು 3ನೇ ರೊಟ್ಟಿ ತಿಂತಾ ಇದೆಯಲ್ಲಪ್ಪ. ಏನ್ ಮಾಡ್ಲಿ, ಇಷ್ಟು ರುಚಿಕರವಾದ ಮಡಕೆ ರೊಟ್ಟಿನ ನನ್ನ ಜೀವನದಲ್ಲೇ ತಿಂದಿರ್ಲಿಲ್ವಲ್ಲಪ್ಪ. ನೀನು ತಿನ್ನೋಡು. ಆಮೇಲೆ ಇನ್ನೇನು, ಯಾರ್ಯಾರು ಆ ಮಡ್ಕೆ ರೊಟ್ಟಿ ತಿಂದ್ರೋ ಅವರು ಮತ್ತೆ ಮತ್ತೆ ಆರ್ಡರ್ ಮಾಡಕ್ ಶುರು ಮಾಡಿದ್ರು. ಇಡೀ ದಿನ ಮಡ್ಕೆ ರೊಟ್ಟಿ ಮಾಡೋದು, ಮತ್ತೆ ರಾತ್ರಿ ದುಡ್ಡು ಎಣ್ಸೋದು. ಅವಳು ಬಹಳ ಆಶ್ಚರ್ಯ ಪಟ್ಕೊಂಡ್ಲು. ಒಂದೇ ದಿನದಲ್ಲಿ ಅವಳ ಲಾಭ 10 ಗುಣ ಜಾಸ್ತಿ ಆಯ್ತು. ಇವತ್ತಿನ ಲಾಭ 15,000. ಅವಳು ಬಹಳ ಖುಷಿಯಿಂದ ಮನೆಗೆ ಹೋದ್ಲು. ಮತ್ತೆ ಅವರಮ್ಮನ್ಗೆ ಎಲ್ಲ ಹೇಳಿದ್ಲು. ಮಗಳೇ, ಆದ್ರೆ ಈಗ ಹೇಗೆ? ಅಮ್ಮ, ಇದೆಲ್ಲ ಆ ಸಾಧು ಅವರ ಆಶೀರ್ವಾದನೇ. ಅವ್ರ ಆಶೀರ್ವಾದದಿಂದ ಆ ಮಡ್ಕೆ ಜಾದೂ ಮಡ್ಕೆ ಆಗ್ಬಿಟ್ಟಿದೆ. ಈಗ ಆದಷ್ಟು ಬೇಗ ಅಪ್ಪನ್ ಸಾಲ ತೀರ್ಸ್ಬಹುದು. ದೇವ್ರಿಗೆ ಕೋಟಿ ಕೋಟಿ ವಂದನೆ. ಈಗ ನೀಲಿಮಾ ಖುಷಿ ಆದ್ಲು. ಅವಳು ಖುಷಿಯಾಗಿ ಧಾಬಾಲಿ ಕೆಲ್ಸ ಮಾಡ್ತಿದ್ಲು. 1 ತಿಂಗಳಾದ್ಮೇಲೆ ಕಿಶೋರು ನೀಲಿಮಾ ಅವ್ರ ಧಾಬಾಗ್ ಬಂದ. ಮಗಳೇ, ನಿಂಗೆ ನೆನ್ಪಿದ್ಯಾನಮ್ಮ? 1 ತಿಂಗಳಾಗ್ಯದೆ.
ಹೌದಣ್ಣ, ನೆನ್ಪಿದೆ. ನೀಲಿಮಾ ಗಲ್ಲದಿಂದ 2 ಲಕ್ಷ ರೂಪಾಯಿ ತಗೊಂಡು ಕಿಶೋರ್ಗೆ ಕೊಟ್ಬಿಟ್ಲು. ತಗೊಳ್ಳಿ ನಿಮ್ ದುಡ್ಡು. ಇಷ್ಟು ಬೇಗ? ಮಗಳೇ, ನೀನು ಈ ಹಣನ ಇಷ್ಟು ಬೇಗ ಹೇಗಮ್ಮ ಸಂಪಾದಿಸಿದೆ? ದೇವ್ರ ಕೃಪೆಯಿಂದ. ನೀಲಿಮಾ ಆ ಜಾದೂ ಮಡ್ಕೆ ಬಗ್ಗೆ ಅವನ್ ಕಿವಿಯಲ್ಲಿ ಹೇಳಿದ್ಲು. ಆಗ್ಲಿಂದ ಧಾಬಾ ಚೆನ್ನಾಗ್ ನಡೀತಿದೆ, ಲಾಭ ಕೂಡ ಬರ್ತಿದೆ. ಒಳ್ಳೆ ವಿಷಯ. ನೀನು ಹಿಂಗೆ ಬೆಳಿತಾ ಇರಮ್ಮ. ನಮ್ದು ಆಶೀರ್ವಾದ ನಿನ್ ಮೇಲೆ ಯಾವಾಗೂ ಇರುತ್ತೆ. ಕಿಶೋರ್ ನೀಲಿಮಾಗೆ ಆಶೀರ್ವಾದ ಮಾಡಿ ಹೊರಟ್ಬಿಟ್ಟ. ಆದ್ರೆ ಅವನ ಆಲೋಚನೆ ಕೆಟ್ಟದಿತ್ತು. ರಾತ್ರಿ ದಾಬಾ ಮುಚ್ಚಿರುವಾಗ ಕಿಶೋರ್ ಬಂದು ಆ ಜಾದೂ ಮಡ್ಕೆನ ಕದಿಯಕ್ ಬಂದ. ಅವನು ಮಡ್ಕೆ ಕದಿಯಕ್ಕೆ ಕೈ ಇಟ್ಟಾಗ ಮಡ್ಕೆ ಬಿಸಿ ಆಗಕ್ ಶುರುವಾಯ್ತು. ಮಡ್ಕೆ ಎಷ್ಟು ಬಿಸಿ ಆಯ್ತು ಅಂದ್ರೆ ಅದು ಕೆಂಪಗಾಗ್ಬಿಡ್ತು. ಮತ್ತೆ ಕಿಶೋರ್ನ ಕೈ ಸುಟ್ಟೋಗ್ಬಿಡ್ತು. ನನ್ ಕೈ ಸುಡ್ತಲ್ಲಪ್ಪ. ಕಿಶೋರ್ಗೆ ಅವನ ಆಸೆಗೆ ತಕ್ಕ ಶಿಕ್ಷೆ ಆಯ್ತು. ಅವನ್ಗೆ ಆ ಜಾದೂ ಮಡ್ಕೆ ಕೂಡ ಸಿಗ್ಲಿಲ್ಲ, ಮತ್ತೆ ಅವನ್ ಕೈ ಕೂಡ ಸುಟ್ಟೋಗ್ಬಿಡ್ತು. ಅದಕ್ಕೆ ಹೇಳ್ತಾರೆ, ಅತಿ ಆಸೆ ಗತಿ ಕೇಡು ಅಂತ.